ನಮ್ಮ ಜೊತೆಯಲ್ಲಿ ಕ್ವಶನ್ ಪರಿಚಯ ಈಗಾಗಲೇ ನಮ್ಮ ಕಾರ್ಯದರ್ಶಿ ಸತೀಶ್ ಪಾಂಡೆ ಅವರು, ನಮ್ಮ ಕಮಿಷನರ್ ಆಗಿರುವಂಥ ಭೂದತ್ ಅವರು, NHMನ ನೂತನ ಡೈರೆಕ್ಟರ್ ಆಗಿರುವಂಥ ಅಕ್ರಮ್ ಪಾಷದ್ ಅವರು, ನಮ್ಮ ಹೆಲ್ತ್ ಡೈರೆಕ್ಟರ್ ಅಂತ ರಜಿನರ್ ಅವರು, ಇದ್ದಾರೆ. ರಾಷ್ಟ್ರೀಯ ಲಸಿಕಾ ದಿನಾಚರಣೆ 28 ಜೂನ್ ನಡೆಯಲಿದೆ. ಪೋಲಿಯೋ ಮುಕ್ತವಾದ ಭಾರತ ಇವತ್ತು ನಿರ್ಮಾಣ ಆಗಿದೆ. ಆದರೆ ಸುತ್ತಮುತ್ತಲಿನ ದೇಶಗಳಲ್ಲಿ, ಪಾಕಿಸ್ತಾನ ಇರಲಿ, ಅಫ್ಘಾನಿಸ್ತಾನ ಇರಲಿ, ಅಲ್ಲಿ ಅವರು ಕೂಡ ಇವತ್ತು ಪೋಲಿಯೋ ಮುಕ್ತವಾಗಲಿಲ್ಲ. ಆದ ಕಾರಣ ಅಲ್ಲಿರುವಂಥ ವೈರಸ್ ಯಾವುದೇ ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ತಗಲುವಂಥ ಒಂದು ಸಾಧ್ಯತೆಗಳು ಇವತ್ತಿದೆ. ಅದಕ್ಕಾಗಿ ಬಹುಶಃ ಇದು ಪೋಲಿಯೋ ಪಲ್ಸ್ ಪೋಲಿಯೋ ದಿನಾಚರಣೆಯನ್ನು ನಾವು ಜೂನ್ 28ನೇ ತಾರೀಕಿಗೆ ಆಚರಿಸ್ತಿದ್ದೇವೆ. ಭಾರತ ದೇಶದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಅಂತೇಳಿ ವಿಶ್ವದಲ್ಲಿ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದು ಮಾತಾಡ್ತಾ ಇದ್ರು. ಯಾಕೆಂತ ಹೇಳಿದರೆ 140 ಕೋಟಿ ಜನಸಂಖ್ಯೆ, ಅದರಲ್ಲಿ ಬಹುತೇಕ ಶಿಕ್ಷಿತರು ಮತ್ತು ಶಿಕ್ಷಣ ಇಲ್ಲದವರು, ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಅಲ್ಲ, ನದಿ ಮಧ್ಯೆ ಜೀವಿಸುವವರು, ಕಾಡಿನಲ್ಲಿ ಜೀವಿಸುವವರು, ಗುಡ್ಡಗಾಡಿನಲ್ಲಿ ಜೀವಿಸುವವರು, ಇವರೆಲ್ಲ ಬಹುಶಃ ಇವತ್ತು ಆ ಪ್ರದೇಶಕ್ಕೆ ಹೋಗಿ ಪಲ್ಸ್ ಪೋಲಿಯೋ ಕೊಟ್ಟು ಆ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಬಹಳಷ್ಟು ರಾಷ್ಟ್ರಗಳು ಆಲೋಚನೆ ಮಾಡಿದ್ರು. ಆದರೆ ನಮ್ಮ ದೇಶದಲ್ಲಿ ನಮ್ಮೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರೋತ್ಸಾಹ, ನಮ್ಮ ಕೇಂದ್ರ ಆರೋಗ್ಯ ಇಲಾಖೆಯಲ್ಲಿ, ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿರುವಂಥ ವೈದ್ಯರುಗಳು, ಅಧಿಕಾರಿ ವರ್ಗದವರು ಮತ್ತು ತಳಮಟ್ಟದ ಕೆಲಸ ಮಾಡುವಂಥ ನರ್ಸಸ್, ಆಶಾ ವರ್ಕರ್ಸ್, ANM ಇರಲಿ, ಇನ್ನಿತರ ಹೆಲ್ತ್ ವರ್ಕರ್ಸ್ ಇರಲಿ, ವಿವಿಧ NGOs, ಎಷ್ಟು ಸಂಘ ಸಂಸ್ಥೆಗಳಿದೆ, ಶಿಕ್ಷಣ ಇಲಾಖೆ ಇದೆಯಾ, ವಿವಿಧ ಸೋಷಿಯಲ್ ಬೆನಿಫಿಟ್, ಈ ಎಲ್ಲ ಇಲಾಖೆಯ ಸಹಕಾರ ಪಡೆದುಕೊಂಡು ಇವತ್ತು ಪೋಲಿಯೋ ಮುಕ್ತ ರಾಷ್ಟ್ರ ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಅದಕ್ಕಾಗಿ ಇದಕ್ಕೆ ಕೆಲಸ ಮಾಡಿದಂಥ ಆರೋಗ್ಯ ಇಲಾಖೆ ಮತ್ತು ಎಲ್ಲ NGOs ಅನ್ನು ನಾವು ಯಾವಾಗಲೂ ಕೂಡ ಸ್ಮರಿಸಬೇಕು. ಕೆಲವೊಂದು ಕಡೆಯಲ್ಲಿ ಅವರಿಗೆ ಹೋಗಲಿಕ್ಕೆ ಸರಿಯಾದ ರಸ್ತೆ ಇರಲಿಲ್ಲ, ಹಗ್ಗದಲ್ಲಿ ನೇತಾಡಿಕೊಂಡು ಹೋಗಿದ್ದು ಕೂಡ ಇದೆ. ನಮ್ಮ ಹೆಲ್ತ್ ವರ್ಕರ್ಸ್ ನೀರಿನಲ್ಲಿ ಈಜುಕೊಂಡು ಹೋಗಿ ಆ ಕಡೆ ಮುಟ್ಟಿ ಕೂಡ ಪಲ್ಸ್ ಪೋಲಿಯೋ ಕೊಟ್ಟದ್ದು ಕೂಡ ಇವತ್ತು ಇದೆ. ಎಲ್ಲ ಜೀವದ ಆ ಒಂದು ಜೀವನ ಪಣವಿಟ್ಟು ಕಾಡಿನ ಮಧ್ಯೆ ಇವತ್ತು ಹೋಗಿ ಇವತ್ತು ಪಲ್ಸ್ ಪೋಲಿಯೋ ಇವತ್ತು ಕೊಟ್ಟದ್ದು ಕೂಡ ಇರುತ್ತೆ. ಆದ ಕಾರಣ ಇವತ್ತು ನಮ್ಮ ಎಲ್ಲ ಹಿರಿಯರು ಏನು ಮತ್ತು ಹೆಲ್ತ್ ವರ್ಕರ್ಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದವರು ಏನು ಶ್ರಮವಹಿಸಿ ಇವತ್ತು ಪೋಲಿಯೋ ಮುಕ್ತವಾದ ಭಾರತ ನಿರ್ಮಾಣವಾಗಿದೆ, ಅದನ್ನೇ ಮೇಂಟೈನ್ ಮಾಡಿಕೊಂಡು ಹೋಗೋ ಜವಾಬ್ದಾರಿ ಈಗ ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು 28ನೇ ತಾರೀಕಿಗೆ ಬೆಳಿಗ್ಗೆ 8 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆ ಕೊಡ್ತಾರೆ. ಸ್ಥಳವನ್ನು ನಾವು ನಿಮಗೆ ಮತ್ತೆ ಹೇಳ್ತೇವೆ. ಇದರಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು ಈಗ ನಮಗೆ ಮಾಹಿತಿ ಕೊಟ್ಟಾಗೆ 64,84,901 ಲಸಿಕೆ ಪಡೆಯಬೇಕಾದಂಥ ಸಣ್ಣ ಮಕ್ಕಳಿದ್ದಾರೆ. ಇದಕ್ಕಾಗಿ ನಾವು 36,076 ಬೂತ್ಗಳನ್ನು, ಪಲ್ಸ್ ಪೋಲಿಯೋ ಬೂತ್ ಮತ್ತು ಹೆಲ್ತ್ ವರ್ಕರ್ಸನ್ನು ಮತ್ತು NGOs ಸಹಕಾರ ಮುಖಾಂತರದಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಇವತ್ತು ಮೊಬೈಲ್ ಎಲ್ಲಿಗೆ ಇವತ್ತು ಬಹುಶಃ ಇವತ್ತು ಗುಡ್ಡಗಾಡು ಪ್ರದೇಶದ ಸಮಸ್ಯೆ ಅಲ್ಲೆಲ್ಲ ಕೂಡ ಇವತ್ತು ಮೊಬೈಲ್ನ ತಂಡವನ್ನು ನಾವು ಇವತ್ತು ರಚಿಸಿ 988 ಮೊಬೈಲ್ ಟೀಮ್ ಕೂಡ ರಚಿಸಲಾಗಿದೆ. ಅದೇ ರೀತಿ ನಮ್ಮ ಟ್ರಾನ್ಸಿಟ್ ತಂಡ ಅಲ್ಲಿ ಬಹುಶಃ ಬಸ್ ಸ್ಟ್ಯಾಂಡ್ ಇರಲಿ, ರೈಲ್ವೆ ಸ್ಟೇಷನ್ ಇರಲಿ, ಏರ್ಪೋರ್ಟ್ ಇರಲಿ, ಜನ ಎಲ್ಲಿ ಬಂದು ಹೋಗ್ತಾರೆ, ಆ ಮೂವಿಂಗ್ ಪಾಪ್ಯುಲೇಷನ್ ಎಲ್ಲಿದೆಯಾ ಅಲ್ಲಿ ಕೂಡ ಅವರು ಸುಲಭ ಆಗಬೇಕಂತೇಳಿ 2125 ಟ್ರಾನ್ಸಿಟ್ ತಂಡ ಕೂಡ ರಚನೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಸುಮಾರು 1,14,213 ಹೆಲ್ತ್ ವರ್ಕರ್ಸ್ ಇದಕ್ಕೆ ದುಡಿತಾ ಇವತ್ತು ಇದ್ದಾರೆ.
ಇದನ್ನು ಸೂಪರ್ವೈಸ್ ಮಾಡಲಿಕ್ಕೆ 7,197 ಸೂಪರ್ವೈಸರ್ ಕೂಡ ಇವತ್ತು ನೇಮಿಸಲಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಮಾಧ್ಯಮದನ್ನು ಕೂಡ ಸೇರಿಸಿಕೊಂಡು ಒಂದು ಟೀಮ್ ವರ್ಕ್ ಆಗಿ ಇದನ್ನು ನಾವು ಯಶಸ್ವಿಸಿಕೊಂಡು ಹೋಗುವಂಥ ಸಂದರ್ಭ.